ಲವರ್ ಜೊತೆ ವೀಕೆಂಡಲ್ಲಿ ಎಲ್ಲಾದರೂ ಹೋಗಬೇಕು ಅಂತ ಟ್ರಿಪ್ ಪ್ಲಾನ್ ಮಾಡ್ತಿದ್ದೀರಾ? ಹಾಗಾದರೆ ಈ ಒಂದು ಸಿನಿಮಾನ ನೀವು ನೋಡಲೇಬೇಕು. ಕ್ಲಾಂತ. ಕಾಂತಾರ ನಂತರ ಕ್ಲಾಂತ ಸಿನಿಮಾ ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ ಅನ್ನೋಂಥ ಎಲ್ಲ ಸೂಚನೆಗಳನ್ನು ಕೊಡ್ತಾ ಇದೆ. ಯಾಕಂದರೆ ಮಂಗಳೂರು ಜನರಿಗೆ ಕೊರಗಜ್ಜ ಸ್ವಾಮಿ ಮೇಲೆ ಸಿಕ್ಕಾಪಟ್ಟೆ ಭಕ್ತಿ ಇದೆ. ಇದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಜೊತೆಗೆ ವೀಕೆಂಡ್ ವಿತ್ ಲವರ್ ಅನ್ನೋಂಥ ಒಂದು ಕ್ಯಾಪ್ಷನ್ ಇಟ್ಕೊಂಡು ಒಂದು ಸಿನಿಮಾ ಬರ್ತಿದೆ. ಯಾಕೆ ಈ ಸಿನಿಮಾ ನೀವು ನೋಡಬೇಕು ಅನ್ನೋಂಥವ್ರು ವಿಘ್ನೇಶ್ ಅವರು ಹೇಳ್ತಾರೆ. ಸ್ಯಾಂಡಲ್ವುಡ್ಗೆ ಭರವಸೆಯ ನಟ, ಮತ್ತೊಬ್ಬ ಭರವಸೆಯ ನಟ ವಿಘ್ನೇಶ್ ಅವರು ಪಾದಾರ್ಪಣೆಯನ್ನು ಮಾಡ್ತಿದ್ದಾರೆ. ನಿಮ್ಮ ಹಾರೈಕೆ ಬೇಕು ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಅವರು ಭರವಸೆ ಕೊಡ್ತಾರೆ ಈ ಸಿನಿಮಾ ಮೂಲಕ ಅನ್ನುವಂಥದ್ದನ್ನು ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಹಾಯ್ ವಿಘ್ನೇಶ್ ಸರ್, ಈ ನಿಮ್ಮ ಮೊದಲನೇ ಸಿನಿಮಾ ಅಂತ ನಾವು ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಟ್ರೈಲರ್ ನೋಡಿದ್ವಿ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನಿಮ್ಮ ಸ್ಟನ್ಸ್ ಇರ್ಬೋದು ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಏನು ಹೇಳ್ತೀರಾ ನಿಮ್ಮ ಸಿನಿಮಾ ಬಗ್ಗೆ? ತುಂಬಾ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾನು ಮೊದಲು ಸಿನಿಮಾ ಮಾಡಿರೋದು ತುಳು ಸಿನಿಮಾ ಮಾಡಿರೋಂಥ ದಗಲ್ ಬಚ್ಚಿಲು ಅಂತ. ಅದಾದಮೇಲೆ ಒಂದು ಕೊಂಕಣಿ ಸಿನಿಮಾ ಮಾಡಿದೆ ಬಾಯಿ ಅಂತ. ಅದು ಆ್ಯಕ್ಚುಲಿ ಕನ್ನಡಗೆ ಡಬ್ ಆಗ್ತಾ ಇದೆ ಈಗ. ಅದಾದಮೇಲೆ ಈಗ ರೀಸೆಂಟ್ ಸಿನಿಮಾ ಕ್ಲಾಂತ, ಆ್ಯಕ್ಷನ್ ಥ್ರಿಲ್ಲರ್ ಜಾನರಲ್ಲಿರುವಂಥ ಸಿನಿಮಾ ಅದು. ಅಲ್ಲಿಂದ ತುಂಬ ಡಿಫ್ರೆನ್ಸ್ ಇದೆ. ಅಂದರೆ ನಾನು ಮಾಡಿರೋ ಕ್ಯಾರೆಕ್ಟರ್ಗಳು ಸೈಲೆಂಟ್ ಕ್ಯಾರೆಕ್ಟರ್ಗಳಿದೆ. ಇಲ್ಲಿ ತುಂಬ ವೈಲೆಂಟ್ ಆಗಿದೆ, ಮಾಸ್ ಆಗಿದೆ. ನನಗೆ ಹೊಸ ಎಕ್ಸ್ಪೀರಿಯೆನ್ಸ್, ಮೋರ್ ದೆನ್ ಜನರು ಹೇಗೆ ತೊಗೊಳಕ್ಕೆ ಕಾಯ್ತಾ ಇದ್ದಾರೆ, ಆಮೇಲೆ ಅವ್ರ ರೆಸ್ಪಾನ್ಸ್ ಹೆಂಗಿದೆ ಅನ್ನೋದಕ್ಕೆ ನಾನು ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸ್ಟಂಟ್ಸ್ ಮತ್ತೆ ಫೈಟಿಂಗ್ ಎಲ್ಲ ಇದೆ ಅಂತ ಕೇಳ್ಪಡ್ತೀವಿ. ಜೊತೆಗೆ ಸಂಗೀತ ಅವರು ಫೀಮೇಲ್ ಲೀಡಲ್ಲಿ ಕಾಣಿಸ್ಕೊಂಡ್ರು ಅವರು ಕೂಡ ಫೈಟಿಂಗ್ ಸೀನ್ಸ್ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಪಾತ್ರ ಅವರ ಪಾತ್ರಕ್ಕೆ ಒಂದು ಸರಿಸಮವಾದಂಥ ತೂಕದಲ್ಲಿ ನಿರ್ದೇಶಕರು ಅದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಏನು ಹೇಳ್ತೀರಾ ನಿಮ್ಮ ಆ ಒಂದು ಸಂದರ್ಭದಲ್ಲಿ, ಸ್ಟಂಟ್ಸ್ ಮಾಡೋ ಸಂದರ್ಭದಲ್ಲಿ ಅದ್ರಿಗೆ ಪೆಟ್ಟಾಗಿತ್ತಾ, ಅದಕ್ಕೆ ಮತ್ತೆ ರೆಸ್ಟ್ ತೊಗೊಂಡಿದ್ದು ಏನಾದರೂ? ತುಂಬಾ ಇದೆ. ಆ್ಯಕ್ಚುಲಿ ನನಗೆ ಸ್ಟಂಟ್ ಅಂದರೆ ತುಂಬಾ ಭಯ ಆಯಿತು. ಬಿಕಾಸ್ ನಾನು ಟ್ರೈನ್ ಅಪ್ ಮಾಡಿಲ್ಲ ಫಸ್ಟ್ ಆಫ್ ಆಲ್. ಅದ್ರ ಬಗ್ಗೆ ಅದು ಓಪನ್ ಆಗಿ ಹೇಳ್ತೀನಿ. ಮಾಡಬೇಕಿತ್ತು, ಬಟ್ ವಿನೋದ್ ಮಾಸ್ಟರ್ ಅಂತ ಡಿ ಬಾಸ್ಗೆ ಆಲ್ಮೋಸ್ಟ್ ಎಲ್ಲ ಸಿನಿಮಾದಲ್ಲಿ ಮಾಡ್ತಾ ಇರ್ತಾರೆ, ಅವರು ಮಾಸ್ಟರ್. ಅದೊಂದು ಭಯ ಇದ್ದಿದ್ದು ನನಗೆ. ಅಂದರೆ ಡಿ ಬಾಸಿಗೆ ಕೊರಿಯೋಗ್ರಫಿ ಮಾಡೋರು ನಮ್ಗೆ ಹೊಸಬ್ರಿಗೆ ಮಾಡಿದಾಗ ನಾವು ಎಲ್ಲಿ ಟೇಕ್ ಜಾಸ್ತಿ ಆದಾಗ ಭಯ ಇರುತ್ತೆ, ಏನಕ್ಕೆ ಮಾಡ್ತಾ ಇಲ್ಲ ಆ ಥರ. ಬಟ್ ಎಲ್ಲೂ ಬೈದೆ, ಅವ್ರು ತುಂಬ ಕೂಲಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ನಮ್ಮನ್ನು. ಅದೇ ನಮ್ಮ ಕೆಲಸ ಬರೋ ಥರ ಆಗಿದೆ. ಮೋರ್ ದೆನ್ ನಾವೊಂದು ಹೇಳೋದಕ್ಕಿಂತ ಪ್ರೀತಿಯಿಂದ ಕೆಲಸ ತೆಗ್ಸೋ ಗೊತ್ತಿರಬೇಕು ಕೆಲವರಿಗೆ, ಬಟ್ ಅದು ವಿನೋದ್ ಮಾಸ್ಟರಲ್ಲಿದೆ. ಸೊ ಅದು ನಮಗೆ ತುಂಬ ಪ್ಲಸ್ ಆಗಿರುವಂಥದ್ದು. ಸಿನಿಮಾ ಇದು ಟೀಸರ್ ಆಮೇಲೆ ಸಿನಿಮಾ ನೋಡಿದ್ಮೇಲೆ ನಂಗೆ ಅನ್ನಿಸ್ತು ತುಂಬ ಚೆನ್ನಾಗಿದೆ ಅಂತ. ಅದಾದಮೇಲೆ ನಮ್ಮ ಟೆಕ್ನಿಷಿಯನ್ ಟೀಮ್ ಆಗಿರಲಿ, ನಮ್ಮ ಸ್ನೇಹಿತರಾಗಿರಲಿ, ಅವರೆಲ್ಲರೂ ನೋಡಿದ್ಮೇಲೆ ಈಗ ಫಿಕ್ಸ್ ಆಗಿಬಿಟ್ಟಿದ್ದಾರೆ, ನೆಕ್ಸ್ಟ್ ಲವರ್ ಬಾಯ್ ಆಗೋಕ್ಕಿಲ್ಲ, ಹೂವೆಲ್ಲ ಹಿಡ್ಕೊಂಡು ಹೋಗಂಗೆ ಇಲ್ಲ, ನೀನು ಏನಿದ್ರು ಆ್ಯಕ್ಷನ್ ಅದಕ್ಕೆ ರೆಡಿ ಆಗಿಬಿಡು ಅಂತ ಆ ರೇಂಜಿಗೆ ಮೆಂಟಲಿ ಫಿಕ್ಸ್ ಆಗಿದ್ದಾರೆ. ಬಟ್ ಜನಗಳು ಹೆಂಗೆ ತಗೋತಾರೆ ಅನ್ನೋದು ನಾನು ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ. ಕನ್ನಡ ಚಿತ್ರರಂಗದಲ್ಲಿ ನಿಮಗೆ ಇನ್ಸ್ಪೈರಿಂಗ್ ಆಗುವಂತಹ ನಟ ಯಾರು? ನನಗೆ ರಾಕಿಂಗ್ ಸ್ಟಾರ್ ಯಶ್ ಸರ್, ಅವರೇ ನನಗೆ ಇನ್ಸ್ಪಿರೇಷನ್. ಆ್ಯಕ್ಚುಲಿ ಕಾಲೇಜ್ ಡೇಸಲ್ಲಿ ಹೆಂಗಿತ್ತು ಅಂದರೆ, ನಮ್ಮ ಫ್ರೆಂಡ್ ಒಬ್ಬ ಇದ್ದ, ಅವನು ನನ್ನ ಸೀನಿಯರ್, ಅವ್ರು ಡಿ ವಾಸ್ ಫ್ಯಾನ್, ನಾನು ಎಸ್ ಸರ್ ಫ್ಯಾನ್. ಡಿ ವಾಸ್ ಸಿನಿಮಾ ಬಂದಾಗ ಅವ್ನು ನಾನು ಟಿಕೆಟ್ ತೆಗಿತಾ ಇದ್ದೆ. ಅವ್ರು ಎಷ್ಟು ಜನ ಬಂದರೆ ನಾನು ಟಿಕೆಟ್, ಯಶ್ ಬಾಸ್ ಸಿನಿಮಾ ಬಂದಾಗ ಅವರು ಟಿಕೆಟ್ ತೆಗಿತಾ ಇದ್ರು. ಆ ಥರ ಇತ್ತು ನಮ್ಮದು. ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಇಂಡಸ್ಟ್ರಿಗೆ ಬರೋಕ್ಕೆ ಇನ್ಸ್ಪಿರೇಷನ್ ಯಶ್ ಸರ್ ಅವರೇ. 100% ನೋಡಿದ್ದೀವಿ, ಸೆಲೆಬ್ರೇಷನ್ ಮಾಡಿದ್ದೀವಿ. ಇವನ್ ಇವತ್ತು ನಮಗೆ ಟ್ರೈಲರ್ ಲಾಂಚಿಗೆ ಅಜಯ್ ಸರ್ ಬಂದಿದ್ದರು. ನಮ್ಮದು ಮುಂಚೆ ಹೆಂಗಿತ್ತು ಅಂದರೆ, ನಾನು ಪ್ರೈಮರಿಯಲ್ಲಿದ್ದಾಗ ತುಂಬ ಟೈಮ್ ಹಿಂದೆ ಡೂಮ್ ಟಿ ವಿ ಬರ್ತಾಯಿತ್ತು. ಇವಾಗೆಲ್ಲ LED ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಆಗ ಇದು VCD ಬರ್ತಾಯಿದ್ದು. ನಮ್ಮಪ್ಪ 2 ಸಿನಿಮಾ CD ತಂದಿದ್ರು, ಒಂದು ಎಕ್ಸ್ಕ್ಯೂಸ್ ಮೀ, ಇನ್ನೊಂದು ಯಾವುದೋ ಒಂದು ಇದೆ. ಬಟ್ ಅದು 2 CD ಇರುವಂಥದ್ದು ನಮ್ಮ ಹತ್ರ. ಒಂದು ಬೆಳಿಗ್ಗೆ ಎಕ್ಸ್ಕ್ಯೂಸ್ ಮೀ ನೋಡಿದ್ರೆ ಇನ್ನೊಂದು ಸಿನಿಮಾ ಸಂಜೆ ನೋಡ್ಬೇಕು ನಾನು, ಆ ಥರ. ಅಂದರೆ ರಜೆ ಟೈಮಲ್ಲಿ ಆ ಥರ ನೋಡ್ತಾಯಿದ್ದೆ. ಅಂಥ ನಟರು ಬಂದು ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಮಾಡೋದು ಇನ್ನೊಂದು ತುಂಬ ಖುಷಿಯ ವಿಚಾರ ನನಗೆ. ಮೋರ್ ದೆನ್ ಅದೇ ಟೀಸರ್ ಡಿ ಬಾಸ್ ಮಾಡಬೇಕಾಗಿತ್ತು, ಬರೋಕ್ಕೂ ಹೇಳಿದ್ರು. ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂ ನಮ್ಮ ಕಡೆಯಿಂದ ಆಗಿರೋದ್ರಿಂದ ಮಾಡೋಕ್ಕಾಗಿಲ್ಲ. ಬರೋಕ್ಕೆ ಹೇಳಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಆಫ್ ಆಲ್ ಹೊಸಬ್ರು ಅನ್ನೋದು ಎಲ್ಲೂ ನೋಡದೆ ಬನ್ನಿ ನಾವು ಮಾಡಿಕೊಡ್ತೀನಿ ಅನ್ನೋದು ಅವು ದೊಡ್ಡ ಸ್ಟಾರ್ ನಟ ಕನ್ನಡ ಇಂಡಸ್ಟ್ರಿಗೆ. ಡಿ ಬಾಸ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದಲೇ. ತುಳುವಲ್ಲಿ ನೀವು ತುಂಬ ಫೇಮಸ್ ಅಂತ ಕೇಳ್ಪಟ್ವಿ. ಕನ್ನಡ ಚಿತ್ರರಂಗಕ್ಕೆ ಈಗ ಪರಿಚಯರಾಗ್ತಾ ಇದ್ದೀರಾ. ಸಾಕಷ್ಟು ಹೀರೋಗಳ ನಡುವೆ ಈಗ ನೀವು ಸಹ ಸೇರ್ಪಡೆ ಆಗ್ತಿದ್ದೀರಾ. ಒಂದು ರೀತಿ ಚಾಲೆಂಜಿಂಗ್ ಅನ್ಸುತ್ತಲ್ವ? ಯಾಕಂದರೆ ಈ ಹಳುಬರನ್ನೆಲ್ಲ ಜನ ಅಷ್ಟು ಬೇಗ ಮರೆಯೋದಿಲ್ಲ. ಹೊಸಬರು ಬಂದಾಗ ಆಕ್ಸೆಪ್ಟ್ ಮಾಡೋದು ತುಂಬ ಕಷ್ಟ ಅಂತಲೇ ಹೇಳಬಹುದು. ಏನು ಪ್ಲಸ್ ಪಾಯಿಂಟ್ ಆಗುತ್ತೆ? ಅದೇ ಎಂಡ್ ಆಫ್ ದಿ ಡೇ ನಾವು ಏನೇ ಹೇಳಿದ್ರು ಸಿನಿಮಾ ಫಸ್ಟ್ ರಿಲೀಸ್ ಆಗಬೇಕು. ಯಾವುದೇ ಹೀರೋ ಇಲ್ಲಿ ರೆಕಗ್ನೈಸೇಷನ್ ಆಗಬೇಕಂದ್ರೆ ಸಿನಿಮಾ ಚೆನ್ನಾಗಿದೆ, ಕಾಂಟೆಂಟ್ ಚೆನ್ನಾಗಿದೆ ಅಂದರೆ ಜನಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ
ಇಲ್ಲಿರೋ ಜನಗಳಿಗೆ ಪರಿಚಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಆ್ಯಕ್ಚುಲಿ ಮಂಗಳೂರಲ್ಲಿ ಒಂದಷ್ಟು ಜನರಿಗೆ ನಾನು ವಿಘ್ನೇಶ್ ಅಂದರೆ ಗೊತ್ತು. ಆ್ಯಕ್ಚುಲಿ ತುಳು ಸಿನಿಮಾ ಮಾಡಿದ್ದೇನೆ, 100 days ಆಗಿದೆ, ನನ್ನ ಮುಖ ಪರಿಚಯ ಅಲ್ಲಿಗಿದೆ. ಅಲ್ಲಿಂದ ಇಲ್ಲಿಗೆ ನನಗೆ ಚಾಲೆಂಜಿಂಗೆ, ಮತ್ತೆ ಎಕ್ಸಾಮೇ ನನಗೆ ಹೊಸದು ಅಂತ ಅಲ್ಲ. ಬಟ್ ಹೌದು, ಇತ್ತೀಚಿನ ದಿನಗಳಲ್ಲಿ ಬರ್ತಿರುವಂಥ ಸಿನಿಮಾಗಳು ಜನಗಳು ತುಂಬ ಕಮ್ಮಿ ಎಕ್ಸೆಪ್ಟೇಷನ್ ಮಾಡ್ತಾ ಇದ್ದಾರೆ, ಎಲ್ರಿಗೂ ಗೊತ್ತಿರುವಂಥದ್ದು. ಬಟ್ ಅವರಿಗೆ ರೀಚ್ ಆಗೋಕ್ಕೆ ಏನು ಬೇಕು ಅಂತ ಕೆಲಸ ನಾವು ಮಾಡಿದ್ದೀವಿ. ಬಟ್ ಎಲ್ಲ ದೇವ್ರ ಮೇಲೆ ಇದೆ, ಜನಗಳ ಮೇಲಿದೆ. ಕಾಲೇಜ್ ಡೇಸಲ್ಲಿ ಇದ್ದಾಗ ನೀವೇನಾದರೂ ಟ್ರಿಪ್ ಪ್ಲಾನ್ ಮಾಡಿದ್ರಾ? ಈ ರೀತಿ ಏನಾದರೂ ಆ ರೀತಿ ಪ್ಲಾನ್ ಮಾಡಿದ್ದು, ಅಥವಾ ಸಿನಿಮಾಗೆ ಏನಾದರೂ ಲಿಂಕ್ ಆಗೋ ಥರ ಇದೆಯಾ? ಕಾಲೇಜ್ ಡೇಸಲ್ಲಿ ಟ್ರಿಪ್ಪು ತುಂಬ ಕಮ್ಮಿ. ನಾವು ತುಂಬ ಸ್ಟ್ರಿಕ್ಟ್ ಇತ್ತು ನಮಗೆ, ಅಂದರೆ ಮನೇಲಿ ತುಂಬ ಸ್ಟ್ರಿಕ್ಟ್ ಇತ್ತು. ಹೋಗಬೇಕಾದ್ರೆ, ಹೊರಗಡೆ ಹೋಗಬೇಕಾದ್ರೆ ಅಲ್ಲಿ ಇಲ್ಲಿ ಎಲ್ಲ. ಬಟ್ ಈಗ ಟ್ರಿಪ್ ಪ್ಲ್ಯಾನ್ ಮಾಡ್ತಾರೆ ನಮ್ಮ ಫ್ರೆಂಡ್ಸ್. ನಮ್ಮ ಕಸಿನ್ ಒಬ್ಬ ಇದ್ದಾನೆ, ಸ್ಯಾಟರ್ಡೇ ಕಾಲ್ ಮಾಡ್ತಾನೆ ನಾವು, ಸಂಡೇ ನಾಳೆ ಹೋಗೋಣ, ಅಲ್ಲಿಗೆ ಹೋಗೋಣ, ಕಳಸ ಹೋಗೋಣ, ಎತ್ತಿನ ಭುಜ ಹೋಗೋಣ. ಬರೀ ಟ್ರಕ್ಕಿಂಗೇ ಇರೋದು. ನಾನು ಒಂದಿನ ಹೋದ್ಮೇಲೆ ಬರ್ತೀನಿ ಅಂತೀನಿ, ಲಾಂಗ್ ಡ್ರೈವ್ ಹೋಗಿ ಕಾರಲ್ಲಿ ಇರ್ತೀನಿ. ಹತ್ತೋದು ಗೀತೋದೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ. ಸೊ ಆ ಥರ ಎಲ್ಲ ಕಮ್ಮಿ. ವೀಕೆಂಡ್ ಆಲ್ಮೋಸ್ಟ್ ಇಲ್ಲ, ಗರ್ಲ್ಫ್ರೆಂಡ್ ಬಾಯ್ ಫ್ರೆಂಡ್ಸ್ ಮೀಟ್ ಮಾಡ್ತಾನೆ ಇರ್ತಾರೆ. ಸೊ ಅವ್ರಿಗೆ ತುಂಬ ಆ್ಯಪ್ಟ್ ಆಗುತ್ತೆ. ಅದೇ ಲವರ್ಸ್ಗಳಿಗೆ ಆ್ಯಪ್ಟ್ ಆಗುವಂಥ ಸಿನಿಮಾ ಇದು ವೀಕೆಂಡ್. 100% ಮೆಸೇಜ್ ಇದೆ. ನೀವು ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ಒಂದು ಮಾತು ಮನೇಲಿ ಹೇಳಿ, ಇಲ್ಲ ನಿಮ್ಮ ಫ್ರೆಂಡ್ಸಿಗಾದರೂ ಹೇಳಿಬಿಟ್ಟು ಹೋಗಬೇಕು. ಈಗ ಇಲ್ಲಿ ಅಪ್ಪ ಅಮ್ಮನಿಗೂ ಹೇಳಿರಲ್ಲ ನಾವು. ಈಗ ನಾವು ನನ್ನ ಗರ್ಲ್ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋದಾಗ ಅಮ್ಮನ ಹತ್ರ ನನ್ನ ಗರ್ಲ್ಫ್ರೆಂಡ್ ಮೀಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಯಾರು ಹೋಗಲ್ಲ. ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ. ಬಟ್ ಅವ್ರಿಗೆ ಗೊತ್ತಿರಲ್ಲ ನಾವು ಯಾರನ್ನ ಮೀಟ್ ಮಾಡೋಕ್ಕೆ ಹೋಗ್ತೀವಿ. ಆಮೇಲೆ ಪೇರೆಂಟ್ಸ್ಗಳು ನಂಬ್ತಾರೆ, ನಮ್ಮ ಮಕ್ಕಳು ತುಂಬ ಒಳ್ಳೆಯವರು ಅಂತ ತುಂಬಾ ನಂಬಿಬಿಟ್ಟು ಕಳಿಸ್ತಾರೆ. ಆಗೇನಾಗುತ್ತೆ, ಅಲ್ಲೇನಾದರೂ ಮಕ್ಕಳು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳಿಗೆ ಅಡಿಕ್ಟ್ ಆಗ್ತಾರೋ, ಈಗಿರುವ ಮೊಬೈಲಿಂದಾಗಿರಲಿ, ಪ್ರತಿಯೊಂದರಿಂದ ಈಗ ತುಂಬ ಫಾರ್ವರ್ಡ್ ಆಗಿಬಿಟ್ಟಿದೆ ಈಗ ಡಿಜಿಟಲ್ ಬಂದಮೇಲೆ. ಸೊ ತುಂಬ ಪ್ರಿಕಾಕ್ಷನ್ ತೊಗೊಳ್ಳಿ, ಸೇಫ್ಟಿ ತೊಗೊಳ್ಳಿ. ಯಾರೆಲ್ಲ ಲವರ್ಸ್ ಹೊರಗಡೆ ಹೋಗ್ತೀರಾ ಅದ್ರ ಬಗ್ಗೆ ತಿಳ್ಕೊಂಡು ಹೋಗಿ, ಯಾವುದೇ ಪ್ಲೇಸಿಗೆ ಹೋಗಬೇಕಾದ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ರೇಸ್ಲೈಟ್ ನಾನು ನೋಡಿದೆ, ಸಲ್ಮಾನ್ ಖಾನ್ ಅವರ ಸ್ಟೈಲ ಹೇಗೆ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಅಂಥದ್ದನ್ನು ಸಿಗ್ನಿಫಿಕೆಂಟಾಗಿ ತೋರಿಸ್ತಾ ಇದ್ದೀರಾ? ಇಲ್ಲ, ಇದು ಆ್ಯಕ್ಚುಲಿ ನನಗೆ ಪೊಳಲಿ ಅಂತ, ನಮಗೆ ಮಂಗಳೂರಲ್ಲಿ ಪೊಳಲಿ ಅಂತ ಇದೆ, ಅಲ್ಲಿ ಗುರೂಜಿ ನಂಗೆ ಕೊಟ್ಟಿರುವಂಥದ್ದು, ಹಾಕ್ಕೊಳ್ಳಿ ನಿಮಗೆ ಅಂತ. ಬಟ್ ಇದು ನಾನು ಕಂಟಿನ್ಯೂ ಮಾಡ್ತೀನಿ, ನನಗೆ ತುಂಬ ಇಷ್ಟ ಇದು. ಎವ್ರಿಥಿಂಗ್. ನೀವು ನಮ್ಗೆ ಇಂಟರ್ವ್ಯೂ ಮಾಡ್ತಾಯಿದ್ರೆ ಇದೇ ಪಾಸಿಟಿವ್, ಇದ್ರ ಹಿಂದೆ ನೀವು ಮಾಡಿದ್ರೆ ಇಲ್ಲ, ದ್ಯಾಟ್ ಈಸ್ ಪಾಸಿಟಿವ್ ಎವ್ರಿಥಿಂಗ್. ನೀವು ಇವತ್ತು ನೋಡಿರೋದು, ನಾನು ತುಂಬ ಹಿಂದೆ ಹಾಕಿಲ್ಲ, ದಗಲ್ ಬಜಿಲ್ ಆದಮೇಲೆ ಇದು ಸಿಕ್ಕಿರೋದು ನನಗೆ. ಬಟ್ ನನಗೆ ಇದು ಲಕ್ಕಿ ಚಾನ್ ಇದು. ಅಂಟಮಾಸ್ ಜನವರಿ 19ನೇ ತಾರೀಕು ನಮ್ಮ ಸಿನಿಮಾ ಬರ್ತಾಯಿದೆ. ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಾನು ಬರ್ತೀನಿ ಎಲ್ಲ ಥಿಯೇಟ್ರ್ಗಳಿಗೆ, ಸಿಗೋಣ, ಎಂಜಾಯ್ ಮಾಡೋಣ. ಲವ್ ಯು ಆಲ್. ಥ್ಯಾಂಕ್ ಯು ಸರ್. ಇದಿಷ್ಟು ನಟ ವಿಘ್ನೇಶ್ ಅವರ ಮಾತಾಗಿತ್ತು. ಅಂದರೆ ಯಶ್ ಅವರ ಹಾದಿಯಲ್ಲಿ ಅವರು ಕೂಡ ನಡ್ಕೊಂಡು ಹೋಗಬೇಕು ಅನ್ನೋಂಥ ಒಂದು ಸಣ್ಣ ಆಸೆ ಇಟ್ಕೊಂಡಿದ್ದಾರೆ. ಆ ಆಸೆ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಅವ್ರನ್ನ ನಾವು ಸಹ ಕಾದು ನೋಡೋಣ. ಕ್ಯಾಮ್ರಾಮನ್ ರವಿಚಂದ್ರನ್ ಜೊತೆ ಕೀರ್ತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.